ಯಾವ್ದು ಇಲ್ಲ ಸರ್, ನೀರೇ ಕೊಡೋದು ಕಷ್ಟ. ಇನ್ನು ಬಾದಾಮಿ ಹಾಲು ಕೊಡ್ತಾರ, ಆಮೇಲೆ ಸಾಯ್ತಾರೆ ಅಂತ ಹೇಳ್ತಾರೆ, ಹೊತ್ಕೊಡೋದಕ್ಕೆ ಬರ್ತಾರೆ. 3 ಅವರ್ ಲಾಕ್ ಮಾಡ್ತಾರೆ. ಮಹಿಳೆಯರಿಗೆ ಶೌಚಾಲಯನೂ ಇಲ್ಲ. ಅವ್ರ ಹೆಂಡತಿ ಮಕ್ಕಳಾಗಿದ್ರೆ ಹೆಂಗೆ ಮಾಡ್ತಾ ಇದ್ರೆ, ನೀರಿಲ್ಲ, ನೀರಿರ್ಲಿ, ಒಂದು ಶೌಚಾಲಯದ ವ್ಯವಸ್ಥೆನೂ ಇಲ್ಲ. ಇಂತ ಅವ್ಯವಸ್ಥೆನ ಯಾವಾಗ್ಲೂ ನೋಡೇ ಇಲ್ಲ. ಕರ್ಕೊಂಡ್ ಬಂದಿದ್ದು ಏನು ಸರಿ ಇಲ್ಲ. ವ್ಯವಸ್ಥೆ ಅಂತ ತುಂಬಾ ಕೆಟ್ಟದಾಗಿದೆ. ಕುಡಿಯಕ್ ನೀರಿಲ್ಲ, ಅಲ್ಲಿ ಕರೆಕ್ಟ್ ಆಗಿ ವಾಶ್ರೂಮ್ ಇಲ್ಲ, ಏನು ಚೆನ್ನಾಗಿಲ್ಲ. ವ್ಯವಸ್ಥೆ ಇಲ್ಲ ಇಲ್ಲಿ. ಹೆಣ್ಮಕ್ಳು ಬ್ಯಾರಿಕೇಡ್ಸ್ ಇಂದ ನೆಗಿತಾ ಇದಾರೆ ಸರ್. ಬಿದ್ದೇನಾರ ಆದ್ರೆ ಪ್ರಾಬ್ಲಮ್. ಯಾರು ಲೈನ್ ಅಲ್ಲಿ ಒಂದು ದರ್ಶನ ಆಗ್ತಿಲ್ಲ ನಮಗೆ. ಉಸಿರು ಕಟ್ಸಾಗ್ತಿದೆ ನಮ್ಗೆ. ಡ್ರೈ ಫ್ರೂಟ್ಸ್ ಕೊಡ್ತಾ ಇದೀವಿ, ನೀರ್ ಕೊಡೋದೆಲ್ಲ ಸುಳ್ಳು ಸರ್. ಏನು ಕೊಟ್ಟಿಲ್ಲ ಸರ್, ಏನು ಕೊಟ್ಟಿಲ್ಲ. 2 ಗಂಟೆಗೆ ಬಂದ್ ಪ್ರಾಮಾಣಿಕವಾಗಿ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದೀನಿ, 2 ಗಂಟೆಗೆ ಬಂದ್ ಮೆಟ್ಲ ಹತ್ತಿದ್ರ ಯಾರು ಏನು ಕೊಟ್ಟಿಲ್ಲ ಸರ್. ಅದು ಪಾಪ ಹೆಣ್ಮಕ್ಳೆಲ್ಲ ಕ್ಯೂ ಅಲ್ಲಿ ಇದ್ಕೊಂಡು ಮೇಲ್ಗಡೆ ಎಲ್ಲ ಜಂಪ್ ಮಾಡಿ ಬಂದಿರೋದು. ಯಾಕ್ರಿ ಸುಳ್ಳು ಸರ್? ಯಾವ್ದು ಇಲ್ಲ ಸರ್, ನೀರೇ ಕೊಡೋದು ಕಷ್ಟ. ಇನ್ನು ಬಾದಾಮಿ ಹಾಲು ಕೊಡ್ತಾರ. ಫಸ್ಟ್ ದರ್ಶನ ತಾನೇ ಮೇನ್ ಮಾಡೋದು. ಕೆಳಗಡೆ ಒಂದು ಸ್ಟೆಪ್ಸ್ ಹತ್ಕೊಂಡ್ ಅಲ್ಲೇ ಸ್ಟೆಪ್ ಮಾಡಿದ್ರು ಮೊದ್ಲು. ಒಟ್ಟಿಗೆ ಬಿಡ್ತಿದ್ದಾರೆ. ಒಟ್ಟಿಗೆ ಬಿಟ್ರೆ ನುಗ್ಲಾದ್ರೆ ಇನ್ನೇನಾಗುತ್ತೆ, ಉಸಿರು ಕಟ್ಟುತ್ತೆ. ಆಮೇಲೆ ಸಾಯ್ತಾರೆ ಅಂತ ಹೇಳ್ತಾರೆ, ಹೊತ್ಕೊಡೋದಕ್ಕೆ ಬರ್ತಾರೆ. ನೀಟಾಗಿ ವ್ಯವಸ್ಥೆ ಮಾಡ್ಬೇಕಿಲ್ಲಿ.